ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಶ್ರೀ ಪರಾಭವ ನಾಮ ಸಂವತ್ಸರದ ತುಲಾರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ತುಲಾರಾಶಿ ಸಂಜಾತರಲ್ಲಿ ಚಿತ್ತ ಹಾಗೂ ವಿಶಾಖ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಸ್ವಾತಿ ನಕ್ಷತ್ರದರಿಗೆ ಶುಭಾಶುಭ ಮಿಶ್ರ ಫಲ. ಸ್ವಾತಿ ನಕ್ಷತ್ರ ಸಂಜಾತರಿಗೆ ಈ ಸಂವತ್ಸರದಲ್ಲಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದ ಸಮಸ್ಯೆಗಳು ಹೆಚ್ಚಾಗಿ ಬಾಧಿಸಲಿದೆ. ವಿಶಾಖ ನಕ್ಷತ್ರ ಸಂಜಾತರಿಗೆ ಕೌಟುಂಬಿಕ ಸಮಸ್ಯೆಗಳು ಇದ್ದರೂ ಸಹಿತ ಅದರಿಂದ ಹೊರಬರಲು ದಾರಿ ಸಿಗುತ್ತದೆ. ಆಪ್ತೇಷ್ಟರ ಮತ್ತು ಬಂಧು ಮಿತ್ರರ ನೆರವಿಂದ ಅವರು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಲ್ಲರು. ತುಲಾರಾಶಿ ಸಂಜಾತರಿಗೆ ಈಗ ಸದ್ಯ 9ನೇ ಮನೆಯಲ್ಲಿ ಇರುವಂತಹ ಗುರುವಿನ ಶುಭ ಸಂಚಾರವೇನಿದೆ, ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಕರ್ಮಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರವಿರುತ್ತದೆ. ಅಕ್ಟೋಬರ್ 30ರ ನಂತರ ನಿಮಗೆ ಗುರುವಿನ ಸಂಚಾರವು ಲಾಭಸ್ಥಾನದಲ್ಲಿರುತ್ತದೆ. ಯಾವಾಗ ಶನಿಯು ಅತ್ಯಂತ ಶುಭಪ್ರದವಾದಂತಹ 6ನೇ ಮನೆಯಲ್ಲಿ ಸಂಚರಿಸುತ್ತಿರುತ್ತಾನೋ ಹಾಗೂ ದೇವಗುರು ಬೃಹಸ್ಪತಿಯು 9ನೇ ಮನೆ ಮಿಥುನ, 10ನೇ ಮನೆ ಕರ್ಕಾಟಕ ಮತ್ತು 11ನೇ ಮನೆ ಲಾಭಸ್ಥಾನದ ಸಿಂಹ ರಾಶಿಯಲ್ಲಿರುತ್ತಾನೋ ಆವಾಗ ಎಲ್ಲ ರೀತಿಯ ಒಳಿತು ತುಲಾ ರಾಶಿ ಸಂಜಾತರಿಗೆ ಸಿಗಲಿದೆ. ನಿಮಗೆ ಈ ಒಂದು ಸುವರ್ಣ ಕಾಲವೆಂದು ಕರೆಯಬಹುದಾದಂತಹ ಅತ್ಯುತ್ತಮ ಅದೃಷ್ಟದಾಯಕ ಸಂವತ್ಸರವು ಶ್ರೀ ಪರಾಭವನಾಮ ಸಂವತ್ಸರವೆಂದು ಹೇಳಬಹುದು. ಆರೋಗ್ಯದಲ್ಲಿ ಚೇತರಿಕೆ, ವಿವಿಧ ಮೂಲಗಳಿಂದ ಧನಾದಾಯ, ಉದ್ಯೋಗಿಗಳಿಗೆ ಮನ್ನಣೆ, ಸತ್ಕೀರ್ತಿ ಹಾಗೂ ಪ್ರಶಂಸೆಗೆ ಕಾರಣವಾಗುವಂತಹ ಹಲವು ಉತ್ತಮ ಸಾಧನೆಗಳು ಉದ್ಯೋಗಿಗಳಿಗೆ ಆಗಲಿದೆ. ಲೇಖಕರಿಗೆ, ಬರಹಗಾರರಿಗೆ, ಬೋಧನಾ ವರ್ಗದಲ್ಲಿರುವಂಥವರಿಗೆ, ಸಂಗೀತ, ನೃತ್ಯ, ಕಿರುತೆರೆ, ರಂಗಭೂಮಿ, ಸಿನಿಮಾ ಕ್ಷೇತ್ರದ ಕಲಾವಿದರಿಗೆ, ಗಾಯಕರಿಗೆ ಎಲ್ಲರಿಗೂ ಸಹಿತ ಈ ಪರಾಭವನಾಮ ಸಂವತ್ಸರವು ವಿಶೇಷವಾದಂತಹ ಅದ್ಭುತ ಯಶಸ್ಸಿನ ಫಲಗಳನ್ನು ನೀಡಲಿದೆ. ಗುರು ಮತ್ತು ಶನಿ ಈ ಎರಡೂ ಗ್ರಹಗಳು ನಿಮಗೆ ತುಂಬ ಒಳ್ಳೆಯ ಒಂದು ಫಲಗಳನ್ನು ನೀಡುವುದರಿಂದ ಧರ್ಮಕಾರಕ ಗುರು ಮತ್ತು ಕರ್ಮಕಾರಕ ಶನಿಯ ಶುಭ ಫಲಗಳಿಂದ ಅಸಾಧ್ಯವಾದದ್ದನ್ನು ಸಹಿತ ನೀವು ಸಾಧ್ಯವನ್ನಾಗಿ ಮಾಡಿ ತೋರಿಸಬಹುದು. ನಿಮ್ಮ ಜೀವನದ ಬಹುಕಾಲದ ಆಸೆಗಳನ್ನು ಪೂರೈಸಿಕೊಳ್ಳುವಂತಹ ಶುಭ ಕಾಲವಿದು. ನಿಮ್ಮ ಹಲವಾರು ಕನಸುಗಳು ನನಸಾಗುವಂತಹ ಉತ್ತಮ ಸಂವತ್ಸರವು ಶ್ರೀ ಪರಾಭವನಾಮ ಸಂವತ್ಸರವೆಂದು ಹೇಳಬಹುದು. ರಾಜಕಾರಣದಲ್ಲಿರುವಂತಹ ತುಲಾರಾಶಿ ಸಂಜಾತರಿಗೆ ಅಧಿಯೋಗ ಪ್ರಾಪ್ತಿಯಿದೆ. ವಿದ್ಯಾರ್ಥಿ ವರ್ಗಕ್ಕೂ ಶುಭ ಫಲವುಂಟು. ಉನ್ನತವಾದ ವಿಶೇಷ ಸಾಧನೆಯನ್ನು ವಿದ್ಯಾರ್ಥಿ ವರ್ಗವು ಈ ಸಂವತ್ಸರದಲ್ಲಿ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಆರ್ಥಿಕ ಸಬಲತೆಯ ಜೊತೆಗೆ ವೃತ್ತಿ ಹಾಗೂ ವ್ಯಾಪಾರದಲ್ಲಿಯೂ ಸಹಿತ ನೀವು ಹೊಸ ಎತ್ತರ ಮತ್ತು ವಿಸ್ತಾರವನ್ನು ಗಳಿಸಿಕೊಳ್ಳಲಿದ್ದೀರಿ. ವೈಯಕ್ತಿಕ ಜೀವನವು ಉತ್ತಮವಾಗಿರುತ್ತದೆ. ಹಾಗೆಯೇ ಸಂಬಂಧ ನಿಶ್ಚಯ, ವಿವಾಹ, ಸಂತಾನ ಫಲಾದಿ ಶುಭ ಯೋಗಗಳು ನಿಮಗುಂಟು. ಸ್ಥಿರಾಸ್ತಿ ಖರೀದಿ ಅಥವಾ ಗೃಹ ನಿರ್ಮಾಣ, ಚಿನ್ನ, ಬೆಳ್ಳಿ, ಆಭರಣಗಳ ಖರೀದಿ ಮತ್ತು ವಾಹನಗಳ
ಖರೀದಿ ಯೋಗವು ನಿಮಗುಂಟು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯಗಳಿಸುವುದು, ಸಂದರ್ಶನಗಳಲ್ಲಿ ತೇರ್ಗಡೆಗೊಳ್ಳುವುದು ಹಾಗೂ ಉತ್ತಮ ಉದ್ಯೋಗ ಸಂಪಾದಿಸುವುದು, ಉನ್ನತವಾದ ಸ್ಥಾನಗಳನ್ನು ಅಲಂಕರಿಸುವುದು, ಈ ರೀತಿಯಾಗಿ ಎಲ್ಲ ರೀತಿಯ ಶುಭ ಫಲಗಳು ತುಲಾರಾಶಿ ಸಂಜಾತರಿಗೆ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಲಭ್ಯವಿದೆ. ಕಾನೂನಾತ್ಮಕ ಹೋರಾಟದಲ್ಲಿಯೂ ಸಹಿತ ನೀವು ಜಯಗಳಿಸಲಿದ್ದೀರಿ. ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆಯೇ ಅತಿಯಾದ ದೃಷ್ಟಿದೋಷ ಮತ್ತು ಶತ್ರುಗಳ ಅಸೂಯೆ ಮತ್ಸರವು ನಿಮ್ಮ ಮೇಲೆ ದೃಷ್ಟಿ ಬೀರುವಂತಹ ಸಾಧ್ಯತೆಗಳು ಇರುವುದರಿಂದ ನಿಮ್ಮ ಶತ್ರುಗಳ ವ್ಯೂಹಕ್ಕೆ ಬಲಿಯಾಗದೆ ಇರಲು ಬೇಕಾದಂತಹ ಎಚ್ಚರಿಕೆ ನಡವಳಿಕೆಗಳನ್ನು ಅಳವಡಿಸಿಕೊಳ್ಳಿ. ದೈವದ ಮೊರೆ ಹೋಗುವುದಕ್ಕಿಂತ ವಿಶೇಷವಾದಂತಹ ಬೇರಾವ ಪರಿಹಾರಗಳು ಬೇಕಿಲ್ಲ. ಆದರೂ ನಿಮಗೇನಾದರೂ ಶತ್ರುಗಳಿಂದ ಅಸೂಯೆ ಮತ್ಸರಗಳು ಹೆಚ್ಚಾಗಿ ಆ ಒಂದು ಕೆಟ್ಟ ದೃಷ್ಟಿ ನಿಮ್ಮನ್ನು ಕಾಡುತ್ತಿದೆ ಎಂದೆನಿಸಿದಲ್ಲಿ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಸುವುದರಲ್ಲಿ ಆಲಸ್ಯ ಮಾಡಬೇಡಿ. ತುಲಾರಾಶಿ ಸಂಜಾತರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ. ಪೀಡಾ ಪರಿಹಾರಾರ್ಥವಾಗಿ ಶ್ರೀ ಲಲಿತಾ ಪಂಚರತ್ನ ಸ್ತೋತ್ರ, ಪೀಡಾ ಪರಿಹಾರಾರ್ಥವಾಗಿ ಶ್ರೀ ಲಲಿತಾ ಪಂಚರತ್ನ ಸ್ತೋತ್ರ ಹಾಗೂ ವಿಶ್ವನಾಥಾಷ್ಟಕಂ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಆಲಿಸಿ ಅಥವಾ ಪಠಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಸರ್ವಶಕ್ತನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇನೆ, ನಿಮ್ಮವರನ್ನು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.